ಕೇವಲ ಒಂದು ವರ್ಗದ ಏನಾಗಿದೆ, ರಾಜನ ವಿರುದ್ಧ ದಂಗೆ ಹೇಳ್ತಾರೆ ಜನ ಆಡಳಿತಗಳಲ್ಲಿ, ರಾಜರ ಆಡಳಿತದಲ್ಲಿ. ಈ ದಂಗೆಯಿಂದ ಹೊರಬರೋದಕ್ಕೋಸ್ಕರ ಇದನ್ನು ವಿಷಯಾಂತರ ಮಾಡಲು, ಯಾಕಂದರೆ ಭೀಕರ ಬರಗಾಲ, ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ, ಜನ ಕೆಲವು ಕಡೆ 223 ತಾಲೂಕು ಬರಗಾಲ ಘೋಷಣೆ ಮಾಡಿದ್ರಿ. ಇದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ನಿನ್ನೆ ದಿವಸ ಹಿಜಾಬ್ ವಿಷಯವನ್ನು ಎಳೆದು ತಂದಿದ್ದಾರೆ. ನಾನು ಕೇಳ್ತೀನಿ ಸಿದ್ದರಾಮಯ್ಯನವರೇ, ಸರ್ಕಾರ ಆದೇಶ ವಾಪಸ್ ಪಡ್ತೀವಿ ಅಂತ ಹೇಳ್ತಿರಲಿಲ್ಲ, ಯಾರೋ ಕೆಲವರು ಸ್ವಾಗತ ಮಾಡಬಹುದು, ಆದರೆ ಈ ನಾಡಿನ 6.5 ಕೋಟಿ ಜನರ ಮುಖ್ಯಮಂತ್ರಿಗಳು ನೀವು. ಒಂದು ವರ್ಗದ ಮುಖ್ಯಮಂತ್ರಿಗಳಲ್ಲ, ಒಂದು ವರ್ಗದ ಸರ್ಕಾರ ಅಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆಪಡ್ತೀನಿ, ನೀವು ಹಿಜಾಬ್ ವಾಪಸ್ ಪಡೆದದ್ದೇ ಆದರೆ ಕೇಸರಿ ಟವಲನ್ನು ನಮ್ಮ ವಿದ್ಯಾರ್ಥಿನಿಯರು ಹಾಕ್ಕೊಂಡು ಬರ್ತಾರೆ, ಇದು ಶತಸಿದ್ಧ. ಇದನ್ನು ಸರ್ಕಾರ ಆದೇಶ ಮಾಡಿರಿ. ಹಿಜಾಬ್ ವಾಪಸ್ ತಗೊಂಡ್ರೆ ಮತ್ತು ಕೇಸರಿ ತಪ್ಪೇನಿದೆ? ಕುಂಕುಮ ಹಚ್ಚಲ್ಲ ಅಂತೀರಿ, ಪೇಟ ಹಾಕಲ್ಲ ಅಂತ ಹೇಳ್ತೀರಿ, ಕೇಸರಿ ಟವಲ್ ಹಾಕಲ್ಲ ಅಂತ ಹೇಳ್ತೀರಿ, ಮುಸ್ಲಿಂ ಟೋಪಿ ಹಾಕ್ಯಂತೀರಿ. ನಾವು ಮುಸಲ್ಮಾನರನ್ನ ಟೀಕೆ ಮಾಡಿ, ಅಲ್ಪಸಂಖ್ಯಾತ ಟೀಕೆ ಮಾಡಲ್ಲ. ಯಾರು ದುಷ್ಟಶಕ್ತಿಗಳು, ದೇಶದ್ರೋಹಿಗಳು ಅಂಥವ್ರನ್ನಷ್ಟೇ ಭಾರತ್ ಮಾತೆಗೆ ಜಯನರನ್ನ ನಾವು ಸ್ವಾಗತ ಮಾಡ್ತೀವಿ. ಪಾಕಿಸ್ತಾನದ ಹಿಂಜಾಬಾದರನ್ನು ನಾವು ಖಂಡಿಸ್ತೀವಿ, ಟೀಕೆ ಮಾಡ್ತೀವಿ. ನಾವು ಹೇಳ್ತಾ ಇದ್ದೀವಿ, ನೀವೇನಾದರೂ ಸರ್ಕಾರಿ ಆದೇಶ ಹಿಂಪಡೆದ್ರೆ ಇನ್ನು ಸುಪ್ರೀಂ ಕೋರ್ಟಲ್ಲಿದೆ, ಕಾನೂನು ಉಲ್ಲಂಘನೆ ಆಗುತ್ತೆ. ನೀವು ಹಿಂಪಡೆದೇ ಆದರೆ ಕೇಸರಿ ಮಯ ಆಗುತ್ತೆ. ಕೇಸರಿ ಟವಲ್ ಹಾಕ್ಕೊಂಬರೋಕ್ಕೆ ನಾವು ಕರೆ ಕೊಡ್ತೀವಿ. ಇಲ್ಲಿ ಸಂಘರ್ಷ ಆದರೆ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಕಾರಣ ಅಲ್ಲ, ಅಥವಾ ನಮ್ಮ ಸಂಘಟನೆಗಳ ಕಾರಣ ಅಲ್ಲ. ಇದಕ್ಕೆ ನೇರ ಹೊಣೆ ಮುಖ್ಯಮಂತ್ರಿಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ವಾಪಸ್ ಪಡೆದದ್ದೇ ಆದರೆ ಹಿಜಾಬ್, ಕೇಸರಿ ಟವಲ್ ಹಾಕ್ಕೊಂಬರೋಕ್ಕೆ, ಕೇಸರಿ ವಸ್ತ್ರ ಧರಿಸುವುದಕ್ಕೆ ನೀವು ಸರ್ಕಾರಿ ಆದೇಶವನ್ನು ಮಾಡಬೇಕು. ವಿಷಯಾಂತರ ಮಾಡೋಕ್ಕೋಸ್ಕರ ಹಿಜಾಬ್ ಹೇಳ್ತಂದಿಲ್ಲ. ಯಾಕೆ ಸುಪ್ರೀಂ ಕೋರ್ಟಲ್ಲಿ ಮೀರೋದು ಗೊತ್ತಿಲ್ವಾ? 2021-22 ಎಷ್ಟು ಸಂಘರ್ಷಗಳದು. ಇವತ್ತೇನಾದರೂ ರಾಜ್ಯದಲ್ಲಿ ಕೋಮುಗಲಭೆಗಳಾದರೆ ಕಾಂಗ್ರೆಸ್ ಆಡಳಿತ ವೈಫಲ್ಯ ಕಾರಣ.